ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಮುಂಬೈ ಕರ್ನಾಟಕದ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕಾಗಿ ದೂರದ ಪುಣೆ ಮುಂಬಯಿಗೆ ಹೋಗಬೇಕಾದ ಅನಿವಾರ್ಯವಿತ್ತು. ಅಂದು ಶ್ರೀ ಎಂ.ಆರ್. ಸಾಕ್ರೆ, ಎಸ್.ಎಸ್. ಬಸವನಾಳ್, ಎಚ್.ಎಫ್. ಕಟ್ಟಿಮನಿ, ಬಿ.ಬಿ. ಮಮದಾಪುರ್, ಬಿ.ಎಸ್. ಹಂಚನಾಳ್, ಪಂಡಿತಪ್ಪ ಚಿಕ್ಕೋಡಿ ಮತ್ತು ವೀರನಗೌಡ ಪಾಟೀಲರವರು ಕೆಎಲ್ಇ ಸಂಸ್ಥೆಯನ್ನು ಸ್ಥಾಪಿಸುವ ಯೋಜನೆ ರೂಪಿಸಿದರು. ನಮಸ್ಕಾರ. ನಾನು ಡಾಕ್ಟರ್ ಅರುಣ್ ಕುಮಾರ್ ಸೋನಪ್ಪನವರ್, ಎಸ್ ನಿಜಲಿಯಪ್ಪ ಕಾಲೇಜಿನ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕೆಎಲ್ಇ ಸಂಸ್ಥೆ ಬೆಳಗಾವಿ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದಂತಹ ಸಂಸ್ಥೆ ಅಲ್ಲ, ಇಡೀ ದೇಶ ಹಾಗೂ ಏಷ್ಯಾ ಖಂಡದಲ್ಲೇ ಒಂದು ಅತಿ ದೊಡ್ಡ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದು ಬಂದಂತಹ ಇತಿಹಾಸ ಇವತ್ತು ನಮ್ಮೆಲ್ಲರಿಗೂ ಕೂಡ ಪರಿಚಿತವಾದಂತಹ ವಿಷಯ. 1916ರಲ್ಲಿ ಕೇವಲ 7 ಮಹಾನ್ ಶಿಕ್ಷಕರು ತಮ್ಮ ತ್ಯಾಗದಿಂದ ಈ ಸಂಸ್ಥೆಯನ್ನು ಪ್ರತಿಷ್ಠಾಪಿಸಿದರು. ಅವರು ಹಾಕಿದ ಅಡಿಪಾಯದ ಮೇಲೆ ಸಂಸ್ಥೆಯನ್ನು ನಂತರದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಕಟ್ಟುತ್ತಾ ಬಂದಿದ್ದರಿಂದ ಬಲಿಷ್ಠ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದಿದೆ. ಈ 7 ಮಂದಿ ಬೆಳಗಾವಿಯಲ್ಲಿ ರಾವ್ ಬಹದ್ದೂರ್ ಅರಟಾಳ್ ರುದ್ರಗೌಡರ ಅಧ್ಯಕ್ಷತೆಯಲ್ಲಿ 1916 ನವೆಂಬರ್ 13ರಂದು ಕರ್ನಾಟಕ ಲಿಂಗಾಯತ ಶಿಕ್ಷಣ ಸೊಸೈಟಿಯನ್ನು ಆರಂಭಿಸಿದರು. ಅಂದರೆ ಕೆಎಲ್ಇ ಸಂಸ್ಥೆಯನ್ನು ಆರಂಭಿಸಿದರು. ಇವತ್ತು ನಮ್ಮ ಕೆಎಲ್ಇ ಸಂಸ್ಥೆಯಲ್ಲಿ ಒಟ್ಟು 280ಕ್ಕಿಂತಲೂ ಹೆಚ್ಚು ಅಂಗಸಂಸ್ಥೆಗಳಲ್ಲಿ ಶಿಕ್ಷಣವನ್ನು ಪ್ರಸಾರ ಮಾಡ್ತಕ್ಕಂತಹ ಸೇವೆಯನ್ನು ನಮ್ಮ ಕೆಎಲ್ಇ ಸಂಸ್ಥೆ ಇವತ್ತು ಮಾಡ್ತಾಯಿದೆ. ಕೆಎಲ್ಇ ಸಂಸ್ಥೆ ಪರವಾಗಿ ಇವತ್ತು 2 ಮಹಾ ವಿಶ್ವವಿದ್ಯಾಲಯಗಳು ಕೂಡ ಸೇರಿದಿವೆ. ಅದರಲ್ಲಿ ಮೊದಲನೇದಾಗಿ ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇವತ್ತು ಹುಬ್ಬಳ್ಳಿಯ ಭೂಮರೆಡ್ಡಿ ಕ್ಯಾಂಪಸ್ನಲ್ಲಿ ಅದು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದರಂತೆ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಅದು ಬೆಳಗಾವಿಯ JNMC ಆವರಣದಲ್ಲಿ ಇವತ್ತು ಪ್ರತಿಷ್ಠಾಪನೆಗೊಂಡು ಸಾಕಷ್ಟು ವೈದ್ಯಕೀಯ ಹಾಗೂ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನ ತನ್ನ ಒಳಪಟ್ಟು ನಾವು ವೈದ್ಯಕೀಯ ಸೇವೆಯನ್ನು ಕೊಡ್ತಾ ಇದ್ದೀವಿ. ಇವತ್ತಿಗೂ ಈ 7 ಜನರನ್ನು ಸಂಸ್ಥೆಯಲ್ಲಿ ಸಪ್ತರ್ಷಿಗಳೆಂದೇ ಕರೆಯುತ್ತಾರೆ. ಪ್ರಸ್ತುತ ಅಧ್ಯಕ್ಷರಾಗಿರುವ ಪ್ರಭಾಕರ್ ಕೋರೆ ಅವರು ಸಂಸ್ಥೆಯನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. 1982ರಲ್ಲಿ ಒಬ್ಬ ವಿಷನರಿ ಅಂದರೆ ಬಹಳಷ್ಟು ದೂರದರ್ಶಕವಂತ ಹೊಂದಿದಂತಹ ನಮ್ಮ ಕೆಎಲ್ಇ ಸಂಸ್ಥೆಯ ಈಗ ಚೇರ್ಮನ್ರಾಗ್ತಕ್ಕಂತಹ ಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಜಿಯವರು 1984ರಲ್ಲಿ ಈ ಸಂಸ್ಥೆಯ ಮುಖ್ಯಸ್ಥವನ್ನು ಅಂದರೆ ಕಾರ್ಯಾಧ್ಯಕ್ಷರಾಗಿ ನೇಮಕಗೊಂಡು ಈ ಸಂಸ್ಥೆ ಇನ್ನೂ ಸಾಕಷ್ಟು ಪ್ರಗತಿಯಲ್ಲಿ ಬೆಳಲಿಕ್ಕೆ ಅವರು ಬಹಳಷ್ಟು ಶ್ರಮಿಸಿದ್ದಾರೆ. ಬೊಗಸೆಯಷ್ಟು ಪ್ರಮಾಣದ ನೀರಿನೊಂದಿಗೆ ಹುಟ್ಟಿ ಸಮುದ್ರ ಸೇರುವಾಗ ವಿಶಾಲವಾದ ನದಿಯಾಗಿ ಹರಿಯುವ ಕೃಷ್ಣೆಯಂತೆ ಕೆಎಲ್ಇ ಸಂಸ್ಥೆಯು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡ ಪರಿ ಬೆರಗು ಹುಟ್ಟಿಸುತ್ತದೆ. ಎಲ್ಲ ಶಿಕ್ಷಣ ವಿಭಾಗಗಳಲ್ಲಿ ಅದು ವೈದ್ಯಕೀಯ ಇರಬಹುದು, ಇಂಜಿನಿಯರಿಂಗ್, ಆಮೇಲೆ ಎಜುಕೇಷನ್, ಕಲಾ, ವಾಣಿಜ್ಯ, ವಿಜ್ಞಾನ, ನರ್ಸಿಂಗ್, ಆಮೇಲೆ ಇನ್ನೂ ಭಾಳಷ್ಟು ಕೋರ್ಸ್ಗಳನ್ನು ನಮ್ಮ ಕೆಎಲ್ಇ ಸಂಸ್ಥೆಯ ಮುಖಾಂತರ ನಡೆಸ್ತಾ ಇದ್ದೀವಿ. ಇವತ್ತು ಒಟ್ಟು 1,30,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ನಮ್ಮ ಕೆಎಲ್ಇ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಅದರಂತೆ 18,000ಕ್ಕೂ ಮಿಕ್ಕಿ ನಮ್ಮ ಶಿಕ್ಷಕ ಬಾಂಧವರು ಕೆಎಲ್ಇ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 1984ರಲ್ಲಿ ಪ್ರಭಾಕರ್ ಕೋರೆ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಸಂಸ್ಥೆಗೆ ಹೊಸ ಆಯಾಮ ದೊರೆಯಿತು. ಕೆಎಲ್ಇ ಸಂಸ್ಥೆಯು ಕಲಾ, ವಾಣಿಜ್ಯ, ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ, ದಂತ ವೈದ್ಯಕೀಯ, ನರ್ಸಿಂಗ್, ಕಾನೂನು, ಹೋಟೆಲ್ ನಿರ್ವಹಣೆ, ವ್ಯವಸ್ಥಾಪನಾ ಅಧ್ಯಯನ, ಶಿಕ್ಷಣ ಮಹಾವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರ ಹೀಗೆ ಹಲವು ಅಂಗಸಂಸ್ಥೆಗಳು ಕೆಎಲ್ಇ ಸಂಸ್ಥೆಯ ಕಿರಣದಲ್ಲಿ ಅರಳುತ್ತಿವೆ.
ಇಡೀ ದೇಶದಲ್ಲಾಗಿರ್ಬೋದು ಅಥವಾ ಏಷ್ಯಾ ಖಂಡದಲ್ಲೇ ಇಷ್ಟೊಂದು ನಾವು ಮುಂದುವರಿಬೇಕಂದ್ರೆ ಇದಕ್ಕೆ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆಜಿಯವರು ಅವರ ನೇತೃತ್ವದಲ್ಲಿ ಉಳಿದು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಒಂದು ಟೀಮ್ ಆಗಿ ಒಂದು ತಂಡದ ಮುಖಾಂತರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಇವತ್ತು ಶ್ರಮದಿಂದ ಇವತ್ತು KLE ಸಂಸ್ಥೆ ಇವತ್ತು ಎಷ್ಟೊಂದು ಹೆಮ್ಮರವಾಗಿ ಬೆಳೀಲಿಕ್ಕೆ ಕಾರಣ ಆಗಿದೆ ಅಂದರೆ ಅದು ಅತಿಶಯೋಕ್ತಿ ಆಗುವುದಿಲ್ಲ ಅನ್ನೋದು ನನ್ನ ಭಾವನೆ. ನಾವು ಇಷ್ಟೆಲ್ಲ ನಿಮಗೆ ಕೊಟ್ಟ ವಿವರಣೆ ಯಾಕೆಂದರೆ ಹೋಟೆಲ್ ನಿರ್ವಹಣೆ ಅಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನವರು ನಮ್ಮನ್ನು ಇವತ್ತು KLE ಸಂಸ್ಥೆಗೆ ಕರೆದು ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಕೆಲವೊಂದು ಹಬ್ಬದ ಅಡುಗೆಗಳನ್ನು ಮಾಡಿ ತೋರಿಸಲು ಕೇಳಿದ್ದರು. ಅದಕ್ಕಾಗಿ ನಾವು ಇವತ್ತು KLE ಸಂಸ್ಥೆಗೆ ಬಂದಿದ್ದೇವೆ. ಇವತ್ತು ಒಂದು ಅತ್ಯುತ್ತಮವಾದಂತಹ ಶುಭ ದಿನ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಕಾಲೇಜಿನಲ್ಲಿ ನಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ವಿಭಾಗದಿಂದ ನಾವು ಇವತ್ತು ನಮ್ಮದೇ ಆದಂಥ ಉತ್ತರ ಕರ್ನಾಟಕದ ಒಬ್ಬ ಉತ್ತಮ ಗೃಹಿಣಿ ಆದಂತಹ ತ್ರಿವೇಣಿ ಪಾಟೀಲ್ರವರು ನಮ್ಮ ಕಾಲೇಜಿಗೆ ಬಂದು ನಮ್ಮ ಕಾಲೇಜಿನಲ್ಲಿ ಒಂದು ವಿಶೇಷವಾದ ಅಡುಗೆಯನ್ನು ಮಾಡಿ ತೋರಿಸಿ ನಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರೇರಣೆಯನ್ನು ನೀಡ್ತಕ್ಕಂತಹ ಒಂದು ಕಾರ್ಯಕ್ರಮ ಇವತ್ತು ಇದ್ದಿದ್ದರಿಂದ ನಮ್ಮ ಕಾಲೇಜಿನಲ್ಲಿ ನಾವು ಕೌಶಲ್ಯವನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಕೌಶಲ್ಯವಾಗಿ ಪರಿಣಿತಿ ಹೊಂದಿದಂತಹ ಯಾವುದೇ ರೀತಿಯಂತಹ ಇವತ್ತು ವ್ಯಕ್ತಿಗಳು ನಮಗೆ ಸಿಕ್ಕರೆ ಅವರನ್ನು ನಾವು ಕರ್ಕೊಂಡು ಬಂದು ಕಾಲೇಜಿನಲ್ಲಿ ಅವರ ಮುಖಾಂತರ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಸಾಕಷ್ಟು ಶ್ರಮ ಪಡ್ತಾ ಇದ್ದೀವಿ. ಅದೇ ರೀತಿಯಂಥ ಕೌಶಲ್ಯವನ್ನು ಇನ್ನೂ ನಾವು ಪರಿಣಿತ ವ್ಯಕ್ತಿಗಳಿಂದ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಶ್ರೀಮತಿ ತ್ರಿವೇಣಿ ಪಾಟೀಲ್ ಇವರು ಮೂಲತಃ ಧಾರವಾಡದವರು, ಇವತ್ತು ಬೆಂಗಳೂರಲ್ಲಿ ಬಂದು ನೆಲೆಸಿ ಅವರು ಇವತ್ತು ಸಾಕಷ್ಟು ಪ್ರಚಲಿತಲಿದ್ದಾರೆ. ಯಾಕೆಂದರೆ ಅವರು ಒಬ್ಬ ಗೃಹಿಣಿಯಾಗಿದ್ದರೂ ಕೂಡ ಯಾವ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಊಟಗಳನ್ನು ವಿವಿಧ ರೀತಿಯಂಥ ಭೋಜನಗಳನ್ನು ನಾವು ಯಾವ ರೀತಿ ತಯಾರಿಸಬೇಕು, ಅದರಿಂದ ಆರೋಗ್ಯಕ್ಕೆ ಯಾವ ರೀತಿಯಂಥ ಅನುಕೂಲ ಆಗುತ್ತೆ ಅನ್ನೋಂಥ ಒಂದು ಯೂಟ್ಯೂಬ್ನ ಮುಖಾಂತರ ಅವತ್ತು ಎಲ್ರಿಗೂ ಕೂಡ ಆ ಅನುಭವವನ್ನು ಹಂಚ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಅವರನ್ನು ನಮ್ಮ ಕಾಲೇಜಿಗೆ ಒಬ್ಬ ಮುಖ್ಯ ಅತಿಥಿಯಾಗಿ ಕರೆದು ನಮ್ಮ ಕಾಲೇಜಿನ ಹೋಟೆಲ್ ಮ್ಯಾನೇಜ್ಮೆಂಟ್ನ ಪರವಾಗಿ ಅವರಿಗೆ ನಾವೊಂದು ಕೆಲವೊಂದು ವಿಶೇಷವಾದಂತಹ ಈ ದಸರಾ ಮತ್ತು ದೀಪಾವಳಿ ವಿಶೇಷವಾಗಿರ್ತಕ್ಕಂತಹ ಭಕ್ಷ್ಯ ಭೋಜನಗಳನ್ನು ಯಾವ ರೀತಿ ನಾವು ತಯಾರು ಮಾಡ್ಕೋಬೇಕು, ಅದರಿಂದ ಯಾವ ರೀತಿಯಾಗಿ ನಮಗೂ ಕೂಡ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರ್ತದೆ ಅನ್ನುವಂಥ ಮಾಹಿತಿಯನ್ನು ಇವತ್ತು ಅವರು ನಮ್ಮ ಎಲ್ಲ ಮಕ್ಕಳಿಗಿರ್ಬೋದು, ಅಂದರೆ ನಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಆಮೇಲೆ ಸಮಸ್ತ ಎಲ್ಲ ವೀಕ್ಷಕರಿಗೂ ಕೂಡ ಎಲ್ಲರೂ ಇವತ್ತು ಅವರು ವಿವರಿಸಿ ಕೊಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಇದೇ ನೀವು ಇಳಿಲ್ ಬಂದಿತ್ತಾಳಲ್ಲ ಅಂದ್ಕೊಂಡ್ರೆ ಇವತ್ತು KLE ಕಾಲೇಜಲ್ಲಿ ನನಗೆ ಕರೆದಿದ್ರು. ಇವತ್ತು ನಾನು ಹೋಳಿಗೆ ಮಾಡಿ ತೋರಿಸ್ತೀನಿ ರೀ. ಅದು ಕಡಲೆಬೇಳೆ ಹೋಳಿಗೆ ಮಾಡೋಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ರೀ. 2 ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ ರೀ. ಅದೇ ಅಳತೆಯಲ್ಲಿ 2 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ರೀ. ಅದೇ ಅಳತೆಯಲ್ಲಿ 2 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರೀ. ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಕಡಲೆಬೇಳೆ ಹೋಳಿಗೆ ಮಾಡೋಕೆ ಏನೇನು ಬೇಕಂತ ನೋಡಿದ್ರಲ್ರಿ. ಈಗ ನಾನು ಇದರಿಂದ ಹೋಳಿಗೆ ಮಾಡಿ ತೋರಿಸ್ತೀನಿ. ಈಗ ಒಂದು ಕುಕ್ಕರ್ ಇಟ್ಕೊತೀನಿ ರೀ. ಅದಕ್ಕೆ ನೀರು ಹಾಕ್ಕೋತೀನಿ ರೀ. ನಾನು 4 ಕಪ್ ನೀರು ಹಾಕೋತಾ ಇದ್ದೀನಿ ರೀ. 2 ಕಪ್ ಬೇಳೆಗೆ 4 ಕಪ್ ನೀರು ಬೇಕು ರೀ. ಇದು ನೀರು ಕಾಯ್ಬೇಕು ರೀ. ಈಗ ಅಲ್ಲಿ ಕುಕ್ಕರ್ ಇಟ್ಟಿರೋ ನೀರು ಕಾಯಕ ಅವು ನೀರು ಬಿಸಿ ಆಗಲಿ. ಅಷ್ಟೊತ್ತಿಗೆ ನಾವು ಕಡಲೆಬೇಳೆ ತೊಗೊಂಡಿದ್ವಲ್ರಿ, ಕಡಲೆಬೇಳೆ ತೊಳೆನ್ರಿ. ಈಗ ನಾನು ಕಡಲೆಬೇಳೆ ತೊಗೊಂಡಿದ್ನಲ್ರಿ, ಅದಕ್ಕೆ ನೀರು ಹಾಕೋತೀನಿ ನೋಡ್ರಿ. ಒಂದು 2 ಸತಿ ಕಡಲೆಬೇಳೆ ಚಲೋ ಹೊತ್ತಿಗೆ ತೊಳಿಬೇಕ್ರಿ. ನೀರು ಕಾಯಕ್ಕೆ ಇಟ್ಟಿದ್ವಲ್ರಿ, ನೀರು ಕಾಯ್ದಾವ್ರಿ. ನಾ ಈಗ ಬೇಳೆ ತೊಳ್ಕೊಂಬಂದಿದ್ನಲ್ರಿ, ಈ ತೊಳೆದಿರೋ ಬೇಳೆ ಹಾಕೋತೀನಿ ನೋಡ್ರಿ. ಈಗ ಬೇಳೆ ಎಲ್ಲ ಹಾಕಿದ್ನಲ್ರಿ, ಈಗ ಮುಚ್ಚಳ ಮುಚ್ಚಿ 2 ವಿಜಿಲ್ ಕೂಗಿಸ್ಕೋತೀನಿ ರೀ.
ನಾನಿಲ್ಲಿ ಕುಕ್ಕರ್ ಇಟ್ಟಿನಿ, ಅದು ಬೇಳೆ ಬೇಯಬೇಕು ರೀ, 2 ವಿಜಿಲ್ ಆಗಬೇಕು. ಅಷ್ಟೊತ್ತಿಗೆ ನಾವು ಹಿಟ್ಟು ನಾದ್ಕೊಳ್ಳೋಣ ರೀ. ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರೀ, ಗೋಧಿ ಹಿಟ್ಟು ಹಾಕೋತೀನಿ ನೋಡ್ರಿ. 2ನೇ ಬಟ್ಲ ಗೋಧಿ ಹಿಟ್ಟು ಹಾಕೋತೀನಿ ರೀ. 1 ಚಿಟಿಕೆ ಉಪ್ಪು ಹಾಕ್ಕೊಂಡಿನಿ. ಈಗ ನಾನು 2 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿನಿ ರೀ, 1 ಚಿಟಿಕೆ ಉಪ್ಪು ಹಾಕ್ಕೊಂಡಿನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕು ರೀ. ಇದು ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಮೆತ್ತಗಿರ್ಬೇಕು ರೀ, ಹೋಳಿಗೆ ಹಿಟ್ಟಿನ ಹದ ಇರುತ್ತಲ್ರಿ, ಆ ರೀತಿ ಮಾಡ್ಕೋಬೇಕ್ರಿ. ನೀವು ಒಮ್ಮೆ ನೀರು ಹಾಕ್ಕೋಬೇಡ್ರಿ, ಸ್ವಲ್ಪ ಹಾಕ್ಕೊಂಡು ನಾದ್ಕೊಳ್ರಿ. ಫುಲ್ ಮೆತ್ತಗಾದ್ರೆ ಹೋಳಿಗೆ ಮಾಡಕ್ಕೆ ಬರಲ್ರಿ. ನೀವು ನೋಡ್ಕೊಂಡು ನೀರು ಹಾಕ್ಕೋಬೇಕ್ರಿ. ಇದು ಹೋಳಿಗೆ ಹಿಟ್ಟಿನ ಹದ ಬರಂಗೆ ನಾದ್ಕೋಬೇಕ್ರಿ ನೀವು ಹಿಟ್ಟು. ಸಾಮಾನ್ಯವಾಗಿ ಎಲ್ಲರೂ ಮೈದಾ ಹಿಟ್ಟಲೆ ಮಾಡ್ತಾರೆ, ನಾನೀಗ ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ ರೀ. ಈಗ ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೇದ್ರಿ ಗೋಧಿ ಹಿಟ್ಟಿಂದ ಮಾಡೋದು. ಈಗ ನೋಡ್ರಿ ಈ ಹದ ಬರ್ಬೇಕ್ರಿ ಇದು ಹಿಟ್ಟು. ನೋಡ್ರಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ಎಷ್ಟು ಮೆತ್ತಗೈತೆ ಅಂತ. ಈಗ ನೋಡ್ರಿ ಈ ಹದ ಇರ್ಬೇಕ್ರಿ ಇದು ಹಿಟ್ಟಿಂದು. ಈಗ ನಾವು ಗೋಧಿ ಹಿಟ್ಟು ನಾದೀವಲ್ರಿ, ಇದು ನೆನಿಲ್ರಿ. ಇದು ನೆನೆಷ್ಟೊತ್ತಿಗೆ ಅಲ್ಲಿ ಬೇಳೆ ಬೆಂದೈತಿ, ಇದು ಬೆಲ್ಲ ಹಾಕೊಳ್ಳೋಣ್ರಿ ಇದು ಬಸ್ಕೊಂಡು. ಈಗ ನಾನು ಓಪನ್ ಮಾಡ್ತೀನಿ ನೋಡಿರಿ. ಈ ಕುಕ್ಕರ ಓಪನ್ ಮಾಡ್ತಾ ಇದ್ದೀನಿ ನೋಡಿರಿ. ನೀವು ಬೇಳೆ ಬೆಂದೈತಿಲ್ಲ ಅಂತ ಚೆಕ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಬೇಳೆ ಬೆಂದಿದೆ, ಈಗ ಬಸ್ಕೊಳ್ಳೋಣ್ರಿ. ಇದು ಬೆಂದೈತೆ ನೋಡ್ರಿ ಬೇಳೆ. ನಿಮ್ಗೆ ಗೊತ್ತಾಗುತ್ತೆ ನೋಡ್ರಿ ಬೇಳೆ ಬೆಂದೈತಿ. ಈಗ ನಾವು ಬಸ್ಕೊಳ್ಳೋಣ್ರಿ. ಈಗ ನೋಡ್ರಿ ನಾನು ಒಂದು ತೂತಿನ ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ನಾ ಬೇಳೆ ಬಸ್ಕೊಂಡಿದ್ದೀನಲ್ರಿ, ಅವು ಈಗ ವಾಪಸ್ ಅದೇ ಕುಕ್ಕರಿಗೆ ಹಾಕೋತೀನಿ ರೀ. ಈಗ ನೋಡ್ರಿ ನಾ ಬಸ್ಕೊಂಡಿರೋ ಬೇಳೆ ಎಲ್ಲ ಕುಕ್ಕರಿಗೆ ಹಾಕ್ಕೊಂಡಿನಿ ವಾಪಸ್ಸು. ಈಗ ಇದಕ್ಕೆ 2 ಕಪ್ ಬೆಲ್ಲ ಏನು ತೊಗೊಂಡಿದ್ನಲ್ರಿ ಅದು ಹಾಕೋತೀನಿ. ಈಗ 1 ಕಪ್ ಬೆಲ್ಲ ಹಾಕೋತೀನಿ ನೋಡಿರಿ. 2 ಕಪ್ ಬೇಳೆಗೆ 2 ಕಪ್ ಬೆಲ್ಲ ಹಾಕ್ಕೋಬೇಕ್ರಿ. ಈಗ 1 ಕಪ್ ಬೆಲ್ಲ ಹಾಕ್ಕೊಂಡಿನಲ್ರಿ, ಇದೊಂದು ಕಪ್ ಹಾಕೋತೀನಿ ರೀ. ಈಗ 2 ಕಪ್ ಬೆಲ್ಲ ಹಾಕ್ಕೊಂಡಲ್ರಿ, ಇದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಬೇಕ್ರಿ. 1-2 ನಿಮಿಷ ಬೇಯಿಸ್ಕೋಬೇಕ್ರಿ. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕ್ರಿ. ನೀವು ಹೈ ಫ್ಲೇಮ್ ಇಟ್ಟರೆ ಹೊತ್ತು ಹೋಗುತ್ತೆ ರೀ, ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕ್ರಿ. ಅಂದ್ರೆ ಇದು ಬೆಲ್ಲ ಕರಗಬೇಕ್ರಿ. ಈಗ ನೋಡ್ರಿ ನಾ ಬೇಳೆ ಬೆಲ್ಲ ಹಾಕಿ ಮಿಕ್ಸ್ ಮಾಡೀನಿ. 1-2 ನಿಮಿಷ ಕುದಿಸ್ಕೊಳಕತ್ತೀನಿ ರೀ. 2 ನಿಮಿಷ ಕುದ್ಮೇಲೆ ಈ ರೀತಿ ಹದ ಬಂದಿದೆ ರೀ. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ನಲ್ಲಿ ಹಾಕಿ ರುಬ್ಬಿ ಹೂರಣ ರೆಡಿ ಮಾಡ್ಕೊಳ್ಳೋಣ್ರಿ. ನಾರ್ಮಲಾಗಿ ಬೆಲ್ಲ ಸರಿ ಹಾಕೋತಾರ್ರಿ, ನಾನು ಸ್ವಲ್ಪ ಇವತ್ತು ಕಡಿಮೆನೇ ಹಾಕ್ಕೊಂಡೇನಿ. ಈಗ ಯಾರು ಸ್ವೀಟ್ ಜಾಸ್ತಿ ತಿನ್ನಲ್ಲಲ್ರಿ, ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡೇನಿ. ಈಗ ಆರೋಗ್ಯ ದೃಷ್ಟಿಯಿಂದ ಸ್ವೀಟ್ ಸ್ವಲ್ಪ ಕಡಿಮೆ ತಿಂತಾರಲ್ರಿ, ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡೇನಿ. ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದ್ರಿ. ಈಗ ನಾನು ಬೆಲ್ಲ ಬೇಳೆ ಹಾಕಿ ಬೇಯಿಸ್ಕೊಂಡಿದ್ದೆಲ್ರಿ, ಇದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಹೂರಣ ರೆಡಿ ಮಾಡ್ಕೊತೀನಿ. ಈಗ ನಾನು ಏಲಕ್ಕಿ ತೊಗೊಂಡಿದ್ದೆಲ್ರಿ ಅದು ಹಾಕೋತೀನಿ. ಈಗ ನಾನು ಮುಚ್ಚಳ ಮುಚ್ಚಿ ರುಬ್ಕೋತೀನಿ ನೋಡ್ರಿ. ಈಗ ನೋಡ್ರಿ ನಾ ರುಬ್ಕೊಂಡಿದ್ದೀನಿ, ಹೂರಣ ರೆಡಿ ಆಗೈತ್ರಿ. ಈಗ ನೋಡ್ರಿ ನಾ ಹೂರಣ ಎಲ್ಲ ರುಬ್ಕೊಂಡಿದ್ದೀನಿ, ಇಷ್ಟ ಆಗೈತೆ ನೋಡ್ರಿ. ನಾನು ತೊಗೊಂಡಿರೋ ಅಳತಿಯಲ್ಲಿ ಇಷ್ಟು ಹೂರಣ ಆಗೈತ್ರಿ. ಈಗ ನಾನಿಲ್ಲಿ ಗೋಧಿ ಹಿಟ್ಟು ಕಲಸಿಟ್ಟಿದ್ದೀನಿ ರೀ, ಇಲ್ಲಿ ಹೂರಣ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಹಂಚ್ ಕಾಯಕ್ಕಿಡೋಣ್ರಿ. ಈಗ ನೋಡ್ರಿ ನಾನು ಸ್ವಲ್ಪ ಎಣ್ಣೆ ಹಚ್ತೀನಿ ರೀ ಕಟ್ಟಿಗೆ. ಈಗ ಹಿಟ್ಟು ಕಲ್ಸ್ಕೊಂಡಿದ್ನಲ್ರಿ, ಹಿಟ್ಟು ತಗೋತೀನಿ ರೀ. ಈಗ ನೋಡ್ರಿ ನಾ ಈ ಹದದಲ್ಲಿ ಕಲ್ಸ್ಕೊಂಡೇನಿ ರೀ.
ಈಗ ನೋಡ್ರಿ ನಾ ಇಷ್ಟು ಹೂರಣ ತೊಗೊಂಡಿನಿ ರೀ. ಈಗ ಇದ್ರಾಗಲಿಟ್ಟು ತುಂಬ್ಕೋತೀನಿ ರೀ. ಈಗ ನೋಡ್ರಿ ಈ ರೀತಿ ಕವರ್ ಮಾಡ್ಕೋಬೇಕು. ನಿಮ್ಗೆ ಹಿಟ್ಟು ಜಾಸ್ತಿ ಅನಿಸಿದ್ರೆ ಮೇಲೆ ಬರ್ತೈತಲ್ರಿ ಅದು ತಕ್ಕೋಬೇಕ್ರಿ. ಈಗ ನೋಡ್ರಿ ನಾ ಹಿಟ್ಟು ಜಾಸ್ತಿ ಆಯಿತು ತಕ್ಕೊಂಡಿನಿ ನೋಡ್ರಿ. ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೋತೀನಿ ರೀ. ಈಗ ನಾನು ಎಣ್ಣೆ ಹಚ್ಚಿ ಲಟ್ಟಿಸ್ಕೋತೀನಿ ರೀ. ನಿಮ್ಗೆ ಯಾವ ಸೈಜ್ದಲ್ಲಿ ಹೋಳ್ಗೆ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹೋಳ್ಗೆ ಮಾಡ್ಕೋಬೇಕು. ಈಗ ನೋಡ್ರಿ ನಾ ಈ ಸೈಜಲ್ಲಿ ಹೋಳ್ಗೆ ಮಾಡೀನಿ ರೀ. ಈಗ ಇಲ್ಲಿ ಹಂಚು ಕಾಯ್ದೈತ್ರಿ, ನಾ ಹಾಕೋತೀನಿ ರೀ. ಈಗ ನೋಡ್ರಿ ನಾ ಲಟ್ಟಿಸ್ಕೊಂಡಿರೋ ಹೋಳಿಗೆ ಹಾಕ್ತೀನಿ ನೋಡ್ರಿ ಹಂಚಿ. ಈಗ ನಾ ಹೋಳಿಗೆ ಹಂಚಿನ ಮೇಲೆ ಹಾಕಿದ್ನಲ್ರಿ, ಅದಕ್ಕೆ ಸುತ್ತಲೂ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಈಗ 2 ಬದಿ ಬೇಯಿಸ್ಕೋಬೇಕ್ರಿ. ಇದು ಒಂದು ಕಡೆ ಬೇಯ್ದ ನಂತರ ಇನ್ನೊಂದು ಕಡೆ ತಿರುಗಿಸಿ ಹಾಕ್ಬೇಕ್ರಿ. ಈಗ ನೋಡ್ರಿ ಈ ರೀತಿ ಚಲೋ ಹೊತ್ನಾಗೆ ಬೇಯಿಸ್ಕೋಬೇಕ್ರಿ. ಈ ರೀತಿ 2 ಬದಿ ಬೇಯಿಸ್ಕೊಂಡು ಫೋಲ್ಡ್ ಮಾಡಿ ತೆಗೆದ್ರೆ ಕಡಲೆಬೇಳೆ ಹೋಳಿಗೆ ಸವಿಯಲು ರೆಡಿ ರೀ. ಅವಾಗಲೇ ನಾನು ಹೋಳ್ಗೆ ಮಾಡಿ ತೋರಿಸಿದ್ದೆ ರೀ, ಕಡಲೆಬೇಳೆ ಹೋಳ್ಗೆ. ಈಗ ಶಂಕರಪಾಳೆ ಮಾಡಿ ತೋರಿಸ್ತೀನಿ ರೀ. ಅದು 2 ನಮೂನಿ ಶಂಕರಪಾಳೆ ಮಾಡಿ ತೋರಿಸ್ತೀನಿ ರೀ. 2 ನಮೂನಿ ಶಂಕರಪಾಳೆ ಮಾಡೋಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಬರ್ರಿ. 1 ಕಪ್ ಮೈದಾ ಹಿಟ್ಟು ತೊಗೊಂಡಿನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ರೀ. 1 ಕಪ್ ಸಕ್ಕರೆ ರೀ. ಸ್ವಲ್ಪ ಅಚ್ಚ ಖಾರದ ಪುಡಿ ರೀ. ಸ್ವಲ್ಪ ಜೀರಿಗೆ ರೀ. ಇದು ಶಂಕರಪಾಳೆ ಫ್ರೈ ಮಾಡೋಕೆ ಬೇಕಾಗಷ್ಟು ತೊಗೋಬೇಕ್ರಿ ಎಣ್ಣೆ. ನಾನಿಲ್ಲಿ ಅರ್ಧ ಕಪ್ ಮಾತ್ರ ತೋರಿಸೀನಿ ರೀ. ಈಗ ನಾನು 2 ಶಂಕರಪಾಳೆ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ ರೀ. ಈಗ ಮೊದಲೇದಾಗಿ ಖಾರ ಶಂಕರಪಾಳೆ ಮಾಡ್ತೀನಿ ರೀ. ಈಗ ನಾನು 1 ಕಪ್ ಮೈದಾ ಹಿಟ್ಟು ಹಾಕೋತೀನಿ ರೀ. ಈಗ ನೋಡ್ರಿ ನಾನು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಇದೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗ್ಬೇಕ್ರಿ ಇದು ಖಾರ ಉಪ್ಪು ಎಲ್ಲ. ಈಗ ನೋಡ್ರಿ ಈಗ ಮಿಕ್ಸ್ ಆಗಿದೆ. ನಾ ಈಗ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋತೀನಿ ರೀ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕ್ರಿ. ನೀವು ಒಮ್ಮೆ ಜಾಸ್ತಿ ನೀರು ಹಾಕ್ಕೋಬೇಡ್ರಿ. ಹಿಟ್ಟು ಮೆತ್ತಗಾದ್ರೆ ಇವು ಶಂಕರಪಾಳೆ ಮೆತ್ತಗಾಗ್ತಾವ್ರಿ. ಹಾಗಾಗಿ ನೀವು ಗಟ್ಟಿಗೆ ಹಿಟ್ಟು ನಾದ್ಕೋಬೇಕ್ರಿ. ಇವು ಖಾರ ಶಂಕರಪಾಳೆ ರೀ. ಇದು ನೀವು ಗೋಧಿ ಹಿಟ್ಟಲ್ಲಿನೂ ಮಾಡ್ಕೋಬೋದು, ಮೈದಾ ಹಿಟ್ಟಲ್ಲಿಯೂ ಮಾಡ್ಬೋದು ರೀ. ನಾನೀಗ ಮೈದಾ ಹಿಟ್ಟಲ್ಲಿ ಮಾಡಿ ತೋರ್ಸಾಕತ್ತೀನಿ ರೀ. ಈಗ ನೋಡ್ರಿ ಖಾರ ಶಂಕರಪಾಳೆ ಮಾಡೋಕೆ ಈ ರೀತಿ ಹದ ಇರ್ಬೇಕು ರೀ. ಈಗ ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಡ್ತೀನಿ ರೀ. ಈಗ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋಬೇಕು ರೀ. ಈಗ ನಾನು ಶಂಕರಪಾಳೆ ಕರಿಯಾಕ ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಈಗ ನೋಡ್ರಿ ನಾ ಒಂದು ಚಪಾತಿ ಉಳಿಯಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಈಗ ಲಟ್ಟಿಸ್ಕೋತೀನಿ ರೀ. ಸ್ವಲ್ಪ ಎಣ್ಣೆ ಹಚ್ಕೋತೀನಿ ರೀ. ಈಗ ಲಟ್ಟಿಸ್ಕೋಬೇಕ್ರಿ. ನೀವು ಚಪಾತಿ ಥರ ಲಟ್ಟಿಸ್ಕೋಬೇಕ್ರಿ. ಇದು ಖಾರ ಶಂಕರಪಾಳೆ ತಳ್ಳಗೆ ಲಟ್ಟಿಸ್ಕೋಬೇಕ್ರಿ. ನಾವು ಸಿಹಿ ಶಂಕರಪಾಳೆ ಮಾಡ್ತೀವಲ್ರಿ, ಅದು ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೋಬೇಕ್ರಿ. ನೋಡ್ರಿ ಈ ರೀತಿ ಲಟ್ಟಿಸ್ಕೋಬೇಕ್ರಿ. ಈಗ ನಾನು ಕಟ್ ಮಾಡ್ತೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕ್ರಿ. ನಾನು ಈ ಸೈಜಲ್ಲಿ ಕಟ್ ಮಾಡಾಕತ್ತೀನಿ ರೀ. ನಿಮ್ಗೆ ಯಾವ ಸೇಪ್ ಬೇಕು ನೋಡಿ ಆ ಸೇಪಲ್ಲಿ ಕಟ್ ಮಾಡ್ಕೋಬೇಕ್ರಿ.
ನಾನು ಈ ಸೇಪಲ್ಲಿ ಕಟ್ ಮಾಡೀನಿ. ಈಗ ನೋಡ್ರಿ ನಾ ಮಾಡ್ಕೊಂಡ್ರೆ ಶಂಕರಪಾಳೆ ಎಲ್ಲ ಎಣ್ಣೆಗೆ ಬಿಡ್ತೀನಿ ರೀ. ಹಿಂಗೆ ಒಂದೇ ಎಣ್ಣೆಗೆ ಬಿಡ್ತೀನಿ. ಈಗ ನೋಡ್ರಿ ಅದ್ರಾಗ ಎಷ್ಟು ಹಿಡಿತಾವೆ ನೋಡಿ ಅಷ್ಟು ಹಾಕ್ಕೋಬೇಕು ರೀ. ಇದು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಬೇಕು ರೀ. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಕರಿತಾವ್ರಿ, ಒಳಗೆ ಫ್ರೈ ಆಗಲ್ಲ ರೀ ಅವು. ಈ ರೀತಿ ಫ್ರೈ ಮಾಡ್ಬೇಕು ರೀ. ಇವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಬೇಕು ರೀ. ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಬೇಕು ರೀ. ಇವು ಕಲರ್ ಚೇಂಜ್ ಆಗ್ತಾವ್ರಿ. ಈಗ ನೋಡಿ ಇಷ್ಟು ವೈಟ್ ಅದಾವು, ಇವು ಕಲರ್ ಚೇಂಜ್ ಆಗ್ಬೇಕು ರೀ ಫುಲ್ಲು. ನೀವು ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿ ಮಸ್ತಾಗಿ ಇರ್ತಾವ್ರಿ ಇವು. ಈಗ ನೋಡ್ರಿ ಇವು ಫ್ರೈ ಆಗ್ಯಾವು, ನಾ ತೆಗಿತೀನಿ ನೋಡ್ರಿ. ಒಂದು ಪ್ಲೇಟಿಗೆ ತಕ್ಕೋತೀನಿ. ಈಗ ನೋಡ್ರಿ ನಾ ತಕ್ಕೋತೀನಿ ನೋಡ್ರಿ. ಎಲ್ಲ ಶಂಕರಪಾಳೆ ಇದೇ ರೀತಿ ಫ್ರೈ ಮಾಡಿ ತಕ್ಕೋಬೇಕ್ರಿ. ಈ ಖಾರ ಶಂಕರಪಾಳೆ ಮಾಡೋದು ನೋಡಿದ್ರಲ್ರಿ. ಈಗ ಸಿಹಿ ಶಂಕರಪಾಳೆ ಮಾಡೋದನ್ನು ನೋಡೋಣ ಬರ್ರಿ. 1 ಕಪ್ ಮೈದಾ ಹಿಟ್ಟು ತೊಗೊಂಡಿನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ರೀ, 1 ಕಪ್ ಸಕ್ಕರೆ ರೀ, 1 ಕಪ್ ಹಾಲು ರೀ. ಇದು ಶಂಕರಪಾಳೆ ಫ್ರೈ ಮಾಡೋಕೆ ಬೇಕಾಗಷ್ಟು ತೊಗೋಬೇಕ್ರಿ ಎಣ್ಣೆ. ನಾನಿಲ್ಲಿ ಅರ್ಧ ಕಪ್ ಮಾತ್ರ ತೋರಿಸೀನಿ ರೀ. 1 ಕಪ್ ಸಕ್ಕರೆ ಹಾಕ್ಕೋತೀನಿ ರೀ, 1 ಕಪ್ ಹಾಲು ಹಾಕ್ಕೋತೀನಿ. ಈಗ 1 ಕಪ್ ಎಣ್ಣೆ ಹಾಕ್ಕೋತೀನಿ ರೀ. 1 ಕಪ್ ಹಾಲು, 1 ಕಪ್ ಸಕ್ಕರೆ, 1 ಕಪ್ ಎಣ್ಣೆ ಹಾಕ್ಕೋಬೇಕ್ರಿ. ಈಗ ಇದು ನಾನು ಬಿಸಿ ಮಾಡ್ಕೋತೀನಿ. ಸಕ್ಕರೆ ಹಾಲು ಎಣ್ಣೆ ಹಾಕ್ಕೊಂಡಿದ್ನಲ್ರಿ, ಇದು ನಾನು ಬಿಸಿ ಮಾಡ್ಕೋತೀನಿ ರೀ. ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ. ಈಗ ನಾನು ಹಾಲು ಸಕ್ಕರೆ ಎಣ್ಣೆ ಹಾಕಿನಲ್ರಿ, ಸಕ್ಕರೆ ಕರಗೋರಿಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ. ಅಂದ್ರೆ ಸ್ವಲ್ಪ ಬಿಸಿ ಮಾಡ್ಬೇಕ್ರಿ ಸಕ್ಕರೆ ಕರಗಷ್ಟು. ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ರೀ. ಸ್ವಲ್ಪ ಬಿಸಿ ಮಾಡ್ಕೊಂಡೇನಿ ರೀ. ಇದು ಜಸ್ಟ್ ಸಕ್ಕರೆ ಕರಗಬೇಕಷ್ಟೇ ರೀ. ಈಗ ನೋಡ್ರಿ ಸಕ್ಕರೆ ಕರಗೈತಿ. ಈಗ ನಾನಲ್ಲಿ ಸಕ್ಕರೆ ಕರಗಿಸೀನಿ ರೀ. ಈಗ ಇಲ್ಲಿ ಹಿಟ್ಟು ನಾದ್ಕೋತೀನಿ ರೀ. 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೆಲ್ರಿ, ಅದು ಹಾಕ್ಕೋತೀನಿ. ಈಗ ನಾವು ಹಾಲು ಎಣ್ಣೆ ಸಕ್ಕರೆ ಕರಗಿಸಿದ್ವಲ್ರಿ, ಅದು ಹಾಕೊಂಡು ನಾದ್ಕೋಬೇಕು. ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕು ರೀ. ಒಮ್ಮೆ ಎಲ್ಲ ಹಾಕ್ಕೋಬೇಡ್ರಿ, ನೀವು ನೋಡ್ಕೊಂಡು ಹಾಕ್ಕೋಬೇಕು ರೀ. ಈಗ ನೋಡ್ರಿ ಎಷ್ಟು ಹಿಡಿತೈತಿ ಹಿಟ್ಟಿಗೆ ಅಷ್ಟು ಹಾಕ್ಕೊಂಡು ನಾದ್ಕೋಬೇಕ್ರಿ. ಇದು ಗಟ್ಟಿಗೆ ನಾದ್ಕೋಬೇಕ್ರಿ ನೀವು. ಈಗ ನೋಡ್ರಿ ಈ ಹದ ಇರ್ಬೇಕ್ರಿ ಶಂಕರಪಾಳೆ ಮಾಡೋ ಹಿಟ್ಟು. ಇದು ಸಿಹಿ ಶಂಕರಪಾಳೆ ರೀ. ಈಗ ನೋಡ್ರಿ ಈ ಹದ ಇರ್ಬೇಕ್ರಿ ಶಂಕರಪಾಳೆ ಮಾಡೋ ಹಿಟ್ಟು. ಇದು ನಾನು ಈ ಕಡೆ ಇಟ್ಕೋತೀನಿ ರೀ. ಇದ್ರಾಗ ಒಂದು ಚಿಕ್ಕ ಉಳ್ಳಿ ತೊಗೋತೀನಿ ರೀ. ಇದು ನಾನೀಗ ಲಟ್ಟಿಸ್ಕೋತೀನಿ ರೀ. ಇದು ನೀವು ಲಟ್ಟಿಸ್ಕೋಬೇಕ್ರಿ. ಇದು ಎಷ್ಟು ದಪ್ಪ ಲಟ್ಟಿಸ್ಕೊಂಡ್ರು ಪರವಾಗಿಲ್ಲ ರೀ, ಚಲೋ ಬರ್ತೈತೆ ಇದು. ಈಗ ನೋಡ್ರಿ ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ರೀ. ಈಗ ನಾನು ಈ ಸೈಜಲ್ಲಿ ಕಟ್ ಮಾಡಾಕತ್ತೀನಿ ರೀ. ಈಗ ಎಣ್ಣೆ ಬಿಸಿ ಆಗೈತ್ರಿ. ನಾವು ಒಂದೊಂದಾಗೆ ಎಣ್ಣೆ ಹಾಕ್ಬಿಡ್ತೀನಿ ನೋಡಿರಿ. ಇದು ಎಷ್ಟು ಹಿಡಿತೈತೆ ನೋಡಿ ಅಷ್ಟು ಬಿಡ್ಬೇಕು ರೀ. ಇವನು ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು ರೀ. ಮೇಲೆ ಮಾತ್ರ ಕೆಂಪು ಆಗ್ತಾವೆ, ಒಳಗೆ ಹಾಗೆ ಉಳಿತೈತೆ ರೀ. ಹಾಗಾಗಿ ಇವನ್ನ ದಪ್ಪಗೆ ಮಾಡಿರ್ತೀವಲ್ಲ, ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಬೇಕು ರೀ. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಕೆಂಪು ಆಗ್ತಾವ್ರಿ, ಒಳಗೆ ಹಿಟ್ಟು ಹಾಗೆ ಉಳಿತೈತಿ. ಹಾಗಾಗಿ ನೀವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಬೇಕು ರೀ. ಈಗ ನೋಡಿರಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಬೇಕು ರೀ.
KLE ಸಂಸ್ಥೆಯವರು ನನಗೆ ಹಬ್ಬದ ಅಡುಗೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದರು. ಹಾಗಾಗಿ ನಾನು ಇವತ್ತು ಹಬ್ಬದ ಅಡುಗೆ ಮಾಡಿ ತೋರಿಸ್ತೀನಿ. KLE ಸಂಸ್ಥೆಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ರೀ. ಹೋಟೆಲ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಅಡುಗೆ ತಯಾರಿಕೆಯ ಬಗ್ಗೆ ಕಲಿಸಿಕೊಡುತ್ತಾರೆ. ವಿದ್ಯಾರ್ಥಿಗಳಿಗೆ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳ ಸರಿಯಾದ ಸಮತೋಲನದಲ್ಲಿ ಉತ್ತಮವಾದ ಆಹಾರ ತಯಾರಿಸುವ ವಿಧಾನವನ್ನು ಕಲಿಸಿಕೊಡುತ್ತಾರೆ. ಇಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಖಚಿತವಾಗಿ ಕೆಲಸ ಸಿಗುತ್ತದೆ ಎನ್ನುವುದು ಆಡಳಿತ ಮಂಡಳಿಯ ಮಾತು. ಹಾಗಾಗಿ ಪ್ರತಿ ವರ್ಷ ವಿದ್ಯಾರ್ಥಿಗಳು ತಮ್ಮ ಕೋರ್ಸನ್ನು ಮುಗಿಸಿ ತಮ್ಮ ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ. ಅದಲ್ಲದೆ ಹೋಟೆಲ್ನಲ್ಲಿ ಡಿನ್ನರ್ ಟೇಬಲ್ ಹೇಗೆ ರೆಡಿ ಮಾಡಬೇಕು ಎಂಬುದನ್ನು ಕೂಡ ಕಲಿಸಿಕೊಡಲಾಗುತ್ತದೆ. ನೀವು ಹೋಟೆಲಿಗೆ ಹೋದಾಗ ನೀವು ಕುಳಿತಿರುವ ಡಿನ್ನರ್ ಟೇಬಲ್ ಹೇಗೆ ಇರುತ್ತದೆ ಅನ್ನೋ ಒಂದು ಸಣ್ಣ ಝಲಕು ಕೂಡ ನಾವು ಇಲ್ಲಿ ತೋರಿಸುತ್ತೇವೆ. ಮೊದಲಿಗೆ ನಿಮ್ಮ ಟೇಬಲ್ ಮೇಲೆ ಒಂದು ಸರ್ವಿಸ್ ಪ್ಲೇಟನ್ನು ತಂದಿಡಲಾಗುತ್ತದೆ. ನಂತರ ಸರ್ವಿಸ್ ಪ್ಲೇಟ್ನ ಎಡಭಾಗದಲ್ಲಿ ಬ್ರೆಡ್ ಪ್ಲೇಟ್ ಇಡಲಾಗುತ್ತೆ. ನಂತರ ಬಟರ್ ನೈಫ್ ಕೂಡ ಇಟ್ಟಿರ್ತಾರೆ. ನಂತರ ಡಿನ್ನರ್ ನೈಫ್, ಸಲಾಡ್ ನೈಫ್, ಸೂಪ್ ಸ್ಪೂನ್ ಮತ್ತು ಟೀ ಸ್ಪೂನ್ ಇಡಲಾಗುತ್ತದೆ. ಇದಾದ ನಂತರ ಕಡೆಯದಾಗಿ ನೀರಿನ ಗ್ಲಾಸ್ ಕೂಡ ಇಟ್ಟಿರುತ್ತಾರೆ. ಇಷ್ಟಾದ ನಂತರ ನಿಮ್ಮ ಊಟದ ಟೇಬಲ್ ರೆಡಿ ಇರುತ್ತದೆ. ಈಗ ನಾವು ಮಾಡಿರೋಂಥ ಹೋಳಿಗೆ ಪ್ರಿನ್ಸಿಪಲ್ ಸರ್ ನೋಡ್ತಾರೆ, ಟೇಸ್ಟ್ ನೋಡಿ ಹೇಳ್ತಾರೆ ನಮಗೆ ಹೆಂಗಾಗ್ಯಾವ ಅಂತೇಳಿ. ಹೌದು, ಕಡಲೆಬೇಳೆ ಹೂರ್ಣದ ಹೋಳಿಗೆ. ಹಾಂ, ಬೆಲ್ಲ ಹಾಕಿದ್ದೀನಿ, ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ರೀ ಬೆಲ್ಲ. ಜಾಸ್ತಿ ಎಷ್ಟು ಸಾಧ್ಯತೆ ಸಕ್ಕರೆ ಕಡಿಮೆ ಹೌದ್ರಿ. ಬೆಲ್ಲ ಅಂದ್ರೆ ಪರವಾಗಿಲ್ಲ, ಬೆಲ್ಲದ್ದು. ಮತ್ತು ಇನ್ನೊಂದ್ರೆ ನಾನು ಮೈದಾ ಹಿಟ್ಟು ಹಾಕಿಲ್ಲ ರೀ, ಗೋಧಿ ಹಿಟ್ಟಲ್ಲೇ ಮಾಡಿರೋದು. ಈ ಕಡೆ ಎಲ್ಲ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ನಮ್ಮ ಸೈಡ್ ಎಲ್ಲ ಗೊತ್ತಲ್ರಿ ಗೋಧಿ ಹಿಟ್ಟಲ್ಲೇ. ಗೋಧಿ ಹಿಟ್ಟು ಚೆನ್ನಾಗಿದೆ ತ್ರಿವೇಣಿ ಮೇಡಮ್, ಭಾಳ ಚೆನ್ನಾಗಿದೆ. ಎಷ್ಟು ಬೇಕೋ ಅಷ್ಟೇ ಬೆಲ್ಲನೂ ಕರೆಕ್ಟ್ ಇದೆ. ಆಮೇಲೆ ಅದ್ರ ಜೊತೆ ನೀವು ಹೇಳಿದಂಗೆ ಕ್ರಿಸ್ಪಿನೂ ಇದೆ, ಮತ್ತು ತಿಂದರೆ ಬೇಗ ಬಾಯಲ್ಲಿ ಕರಗ್ತೈತಿ. ಅದರ ಸ್ವಲ್ಪ ಇದನ್ನು ಹಾಕಿದ್ರೆ ಕಾಣ್ತೈತಿ, ಏಲಕ್ಕಿ ಹಾಕಿದ್ದೀರಿ, ಅದು ವಾಸನೆ ಬರ್ತೈತಿ. ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ಸ್. ಇವತ್ತು ನಿಜವಾಗ್ಲೂ ನಾವು ನಮ್ಮ ಊರಾಗ ಕುಂತು ನಮ್ಮ ಮನ್ಯಾಗ ಮಾಡಿದಂಥ ಹೋಳಿಗೆ ತಿನ್ನಷ್ಟು ರುಚಿ ಆಗ್ತದೆ. ಚೆನ್ನಾಗಿದೆ ಮೇಡಮ್, ಭಾಳ ಚೆನ್ನಾಗಿದೆ. ಒಂದೆರಡು ತೊತ್ತು ತಿಂದೇ ಬಿಡ್ತೀನಿ. ಹಲೋ, ಹಾಯ್. ನಮ್ಮ KLE ಸಂಸ್ಥೆಯ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ಅವರೆಲ್ಲ ಪೋಷಕರಿಗೂ ಹಾಗೂ ನಮ್ಮ KLEಯ ಎಲ್ಲ ಶಿಕ್ಷಕೇತರ ಸಿಬ್ಬಂದಿಯವರಿಗೂ ಕೂಡ ನಾನು ಮತ್ತು ಇವತ್ತು ನಮ್ಮ ಜೊತೆ ತ್ರಿವೇಣಿ ಪಾಟೀಲ್ರವರು, ಒಬ್ಬ ನುರಿತ ಅಡುಗೆಯವರು, ಅಡುಗೆ ಮಾಡಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಂತೆಲ್ಲ ಯೂಟ್ಯೂಬ್ ಮುಖಾಂತರ ಭಾಳ ಪ್ರಸಿದ್ಧಿ ಪಡೆದಂಥವರು ಅವರು, ನಾವು ಇಬ್ಬರು ಕೂಡಿ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನ ಇವತ್ತು ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಅಭಿನಂದನೆಗಳು. ದಯವಿಟ್ಟು ಎಲ್ಲರೂ ಈ ರೀತಿಯಂಥ ಹೋಳಿಗೆಯನ್ನು ಮಾಡಿ ಇವತ್ತು ಭಾಳ ಚೆನ್ನಾಗಿ ಹೋಳಿಗೆಯನ್ನು ಮಾಡಿಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಈ ಹೋಳಿಗೆಯ ರುಚಿ ನೀವು ಎಲ್ಲ ಅನುಭವಿಸ್ಬೇಕು, ಅಂದಾಗಲೇ ಇದ್ರದ್ದು ನಮ್ಮ ದಸರಾ ಹಬ್ಬ ಪೂರ್ತಿ ಆಗುತ್ತೆ. ಆದ್ದರಿಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅವ್ರ ಪರವಾಗಿ, ನನ್ನ ಪರವಾಗಿ ಹಾಗೂ ನಮ್ಮೆಲ್ಲ KLE ಸಂಸ್ಥೆಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು ಮತ್ತು ಅಭಿನಂದನೆಗಳು. ಧನ್ಯವಾದ. ಗುಡ್ ಈವ್ನಿಂಗ್ ಟು ಆಲ್ ಮೈ ಡಿಯರ್ colleagues. Today I have a very special occasion. As we have discussed in the local governing body of the KLE Society management meeting, so all our management members, they have suggested to invite one of a very popular YouTuber. She is Triveni Patil, and she is from Dharwad, and now they are staying in Bangalore, and every day she is having a very innovative and very creative dishes, and she is preparing, and that the same thing will be telecasted to all the viewers. So I hope there are more than 3 lakhs of viewers she is having today, and most of that viewers, everybody they are commenting, and everybody they are appreciating her, because
very delicious and very nutritious, very diet conscious food she is preparing, the dish she is preparing. So that's why our KLE Society is also always kind enough. So that's why we invited her today, and she is today with us since morning. She has prepared number of very good North Karnataka dishes, and even I also enjoyed with that ಹೂರ್ಣದ ಹೋಳಿಗೆ ಅಂತ ಹೇಳ್ತಾರೆ. ಇವತ್ತು ಹೂರ್ಣದ ಹೋಳಿಗೆನ ಚೆನ್ನಾಗಿ ಮಾಡಿಕೊಟ್ರು. ಅದನ್ನು ನಾನು ಕೂಡ ನೋಡಿದೆ, ಸವಿ ರುಚಿ ನೋಡಿದೆ, ಭಾಳ ಚೆನ್ನಾಗಿತ್ತು. ಸೊ ಟುಡೇ even I hope you are also enjoyed with that, and these things we are tagged with the KLE Society S. Niliyappa College. So today our BHM Bachelor of Hotel Management department has also took lot of effort to design this program, and they are also involved with Srimati Triveni Patil, and they have prepared the very good dishes, and the same thing will be we have to provide to our the student community also. Probably North Karnataka we have very diversified food, and everybody are enjoying that food, but preparation is also very, very tough. It takes lot of time, and lot of groundwork is required, but still even the same the day what the entire our faculty of the hotel management they are involved. So on behalf of this KLE Society management Belagavi, on behalf of our honorable chairman Dr. Prabhakar Koreji, and entire his team, and entire faculty, both teaching and non-teaching faculty of our college, S. Niliyappa College, I wish her a great success in her future endeavor. Probably she is still progressing in this way, and she is making the North Karnataka very, very popular in the entire Karnataka and entire the India, and even I wish her, let her become very popular in the entire world. So with this, once again I congratulate her, and also extend my heartfelt thanks, because only one call she has accepted our invitation, and today she has came with entire her family, and one day she has spent with us. Really it is a wonderful, amazing the period what we have. So once again thank you one and all. And yourself you take this. First I'll let her put that one. A very popular YouTuber. On behalf of the KLE Society S. Niliyappa College, felicitate Triveni Patil, please. No, please go. Sujit. Thank you. Lead. Okay, congratulations.